ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಿ ಎಲ್ಲರೂ? ಇವತ್ತು ನಾನು ಚಿಕನ್ ಪುಳಿಮುಂಚಿ ಮಾಡಿ ತೋರಿಸ್ತಾ ಇದ್ದೀನಿ. ಅದಕ್ಕೆ ಏನೆಲ್ಲ ಐಟಮ್ ಬೇಕು ಅಂತ ಕಾಣಿಸ್ತಾ ಇದ್ದೀನಿ, ನೋಟ್ ಮಾಡಿ ಇಟ್ಕೊಳ್ಳಿ. ಎಷ್ಟೆಷ್ಟು ಅಂತ ಹೇಳ್ತೀನಿ. ಇದು 1 kg ಚಿಕನು. ಇದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು, ಎಷ್ಟು ಬೇಕು ಅಂತ ಹೇಳ್ತೀನಿ. ಇದರಲ್ಲಿ ಇದು ಕೊತ್ತಂಬರಿ ಬೀಜ ಒಂದು 2 ಹಿಡಿಯಷ್ಟು ಇದೆ. ಮತ್ತು ಇದು 1 ಟೀ ಸ್ಪೂನ್ನಷ್ಟು ಜೀರಿಗೆ, 1 ಟೀ ಸ್ಪೂನ್ನಷ್ಟು ಬಡೆ ಸೋಂಪು, ಹಾಗೂ ಸ್ವಲ್ಪ ಮೆಂತ್ಯ ಒಂದು 10-15 ಕಾಳಿದೆ. ಹಾಗೆ ಒಂದು ಅರ್ಧ ಇಂಚಿನಷ್ಟು ಶುಂಠಿ ಸಿಪ್ಪೆ ತೆಗೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಮರಾಠಿ ಮೊಗ್ಗು, ಒಂದು 2 ಏಲಕ್ಕಿ, 1 ಪೀಸ್ ಚಕ್ಕೆ, 1 ಇಂಚಿನಷ್ಟು ಸ್ವಲ್ಪ ಇದು ಗರಂ ಮಸಾಲೆ ಐಟಮ್ ತಗಡಿ ಫುಲ್ ಅಂತ ಬರ್ತದೆ ಅದು, ಒಂದು 3 ಲವಂಗ, 1 ಟೇಬಲ್ ಸ್ಪೂನ್ನಷ್ಟು ಮೆಣಸಿನಕಾಳು, ಹಾಗೆ ಸ್ವಲ್ಪ ಓಂಕಾಳೆಲ್ಲ ಆಪ್ಷನಲ್, ಬೇಕಿದ್ರೆ ಹಾಕ್ಕೊಳ್ಳಿ, ಇಲ್ಲದ್ರಿಂದ ಸ್ಕಿಪ್ ಮಾಡ್ಕೊಳ್ಳಿ. ಹಾಗೆ 1 ಟೊಮೆಟೊ, 1 ಈರುಳ್ಳಿ, 1 ಹಿಡಿಯಷ್ಟು ಬೆಳ್ಳುಳ್ಳಿ, 3 ಬೆಳ್ಳುಳ್ಳಿ ತಗೊಂಡಿದ್ದೇನೆ, 1 ಹಿಡಿಯಷ್ಟು ಹಾಕ್ಬೋದು. ಹಾಗೆ ಮತ್ತು 1 ಹಿಡಿಯಷ್ಟು ಒಗ್ಗರಣೆ ಸೊಪ್ಪು ಅಂದರೆ ಕರಿಬೇವಿನ ಸೊಪ್ಪು 1 ಹಿಡಿಯಷ್ಟಿದೆ. ಇದಿಷ್ಟು ಮಸಾಲೆ. ಹಾಗೆ ಇದು ಮೆಣಸು, ಇದು ಊರು ಮೆಣಸು ಅಂತೇಳಿ ಒಂದು 7 ಮೆಣಸು ಕಾಳಿದೆ, ಮೆಣಸಿದೆ, ಕಾಳಲ್ಲ ಮೆಣಸಿದು. ಹಾಗೆ ಒಂದು 10-15 ಕುಂಟೆ ಮೆಣಸು ಅಂತ ಬರ್ತದೆ, ಅಂದರೆ ಬ್ಯಾಡಗಿ ಮೆಣಸು ಅಂತ ಹೇಳ್ತೀವಿ ನಾವು, ಕುಂಟೆ ಮೆಣಸು ಅಂತ ಹೇಳ್ತೀವಿ. ಆ ಮೆಣಸು ಇಷ್ಟಿದೆ. ಇದೆಲ್ಲ ಹುರ್ಕೊಂಡು ಮಸಾಲೆ ರುಬ್ಕೊಳ್ಬೇಕು ಇಷ್ಟು. ಹಾಗೆ ಒಗ್ಗರಣೆಗೆ ಒಂದು ಗರಿಯಷ್ಟು ಒಗ್ಗರಣೆ ಸೊಪ್ಪಿದೆ. ಹಾಗೆ ಇದು ಸ್ವಲ್ಪ ಸಾಸಿವೆ, ಇದೆಲ್ಲ ಒಗ್ಗರಣೆಗೆ ಸಾಸಿವೆ. ಹಾಗೆ ಒಂದು 4-5 ಬೆಳ್ಳುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ 2 ಈರುಳ್ಳಿ, 2 ಹಸಿಮೆಣಸು. ಹಾಗೆ ಒಗ್ಗರಣೆಗೆ ಕೊಕೊನಟ್ ಆಯಿಲ್, ತೆಂಗಿನ ಎಣ್ಣೆ. ಇದು ಎಷ್ಟು ಬೇಕು ಅಂತ ಆಮೇಲೆ ನಿಮಗೆ ಕಾಣಿಸ್ತೀನಿ ನಾನು. ಇದನ್ನೆಲ್ಲ ಈಗ ಇದು ಬಿಟ್ಟು ಎಷ್ಟು ಐಟಮ್ ನಾನು ಮಸಾಲೆ ರುಬ್ಲಿಕ್ಕೆ ಏನೆಲ್ಲ ಬೇಕು ನೋಡಿ, ಅದನ್ನೆಲ್ಲವನ್ನು ನಾನು ಮೆಣಸು ಸಮೇತ ಈ ಕೊಬ್ಬರಿ ಎಣ್ಣೆ ಸ್ವಲ್ಪ 1 ಟೀ ಸ್ಪೂನ್ನಷ್ಟು ಹಾಕಿ ಹುರ್ಕೊಂಡು ಬಂದು ಮಸಾಲೆ ರುಬ್ಬುವಾಗ ನಿಮಗೆ ತೋರಿಸ್ತೀನಿ. ನಾನು ಹುಣಸೆ ಹಣ್ಣು ಸ್ವಲ್ಪ ಮಿಕ್ಸಿಗೆ ಹಾಕೊಳ್ತಾ ಇದ್ದೀನಿ ರುಬ್ಬುವಾಗ. ಆಗ ನಿಮಗೆ ಕಾಣಿಸ್ಲಿಕ್ಕೆ ಮರೆತೋಯ್ತು ಸ್ವಲ್ಪ ಹುಣಸೆ ಹಣ್ಣು, ಯಾಕಂದರೆ ನಾನು 1 ಟೊಮೆಟೊ ತೊಗೊಂಡಿದ್ದೀನಿ, ಸ್ವಲ್ಪ ಹುಣಸೆ ಹಣ್ಣು. ಹಾಗೆ ನಾನು ಚಿಕನಿಗೆ ಅರಿಶಿನ ಪುಡಿ, ಉಪ್ಪು ಮತ್ತು ಲೆಮನ್ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗಾಗಿ ಹುಳಿ ಸ್ವಲ್ಪ ತಗೊಳ್ತಿದ್ದೀನಿ. ಸಾರಿ, ಆಗ ಹೇಳೋಕ್ಕಾಗಲಿಲ್ಲ ನಿಮಗೆ. ಈಗ ನಾನು ಒಗ್ಗರಣೆಗೆ ತೆಂಗಿನ ಎಣ್ಣೆ ತಗೊಂಡಿದ್ದೇನೆ. ಸಾಮಾನ್ಯ ಒಂದು 2-3 ಟೇಬಲ್ ಸ್ಪೂನ್ನಷ್ಟಿದೆ. ಎಣ್ಣೆ ಈಗ ಬಿಸಿಯಾಗಿದೆ. ಈಗ ಸಾಸಿವೆ ಹಾಕ್ತೀನಿ, ಆಗ ಕಾಣಿಸ್ದೆಲ್ಲ ಸ್ವಲ್ಪ ಸಾಸಿವೆ ಹಾಕ್ತೀನಿ. ಸಾಸಿವೆ ಚಟಪಟ ಅಂತ ಹೇಳುವಾಗ ಇದನ್ನೆಲ್ಲ ಹಾಕಬೇಕು. ಇವಾಗ ಒಂದು ಒಣ ಮಿಕ್ಸ್ ಹಾಕೊಳ್ತಿದ್ದೀನಿ ಒಗ್ಗರಣೆಗೆ ಕಟ್ ಮಾಡಿ. ಬೆಳ್ಳುಳ್ಳಿ, ಹಾಗೆ ಸ್ವಲ್ಪ ಹಸಿಮೆಣಸು, ಸ್ವಲ್ಪ ಅಂದರೆ ಒಂದು 2 ಹಸಿಮೆಣಸು. ಹಸಿಮೆಣಸೆಲ್ಲ ಆಪ್ಷನ್, ಬೇಕಿದ್ರೆ ಹಾಕ್ಕೊಳ್ಳಿ, ಟೇಸ್ಟ್ ಚೆನ್ನಾಗಿರುತ್ತೆ ಪುಳಿ ಮುಚ್ಚಿಗೆ, ಅದಕ್ಕೆ ಹಾಕಿದ್ದೀನಿ. ಹಾಗೆ 1 ಗರಿಯಷ್ಟು ಕರಿಬೇವಿನ ಸೊಪ್ಪು ಅಂದರೆ ಒಗ್ಗರಣೆ ಸೊಪ್ಪು ಹಾಕಿದ್ದೀನಿ. ಸ್ವಲ್ಪ ಫ್ರೈ ಆದ ನಂತರ ಈರುಳ್ಳಿ ಹಾಕೋಬೇಕು. ಈಗ ಇದೆಲ್ಲ ಫ್ರೈ ಆಗಿದೆ ಒಗ್ಗರಣೆಯಲ್ಲಿ. ಈಗ ಈರುಳ್ಳಿ ಹಾಕ್ಕೊಳ್ತಿದ್ದೀನಿ. ಮಣ್ಣಿನ ಪಾತ್ರದಲ್ಲಿ ಮಾಡ್ತಾ ಇದ್ದೀನಿ, ಅದಕ್ಕೆ ನಾನು ಮರದ ಸ್ಪೂನೇ ಹಾಕ್ಕೊಳ್ತಿದ್ದೀನಿ. ಇವಾಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ನಾನು ಚಿಕನ್ ಹಾಕ್ಕೊಳ್ತಿದ್ದೀನಿ. ಆವಾಗ ನಾನು ಉಪ್ಪು, ಅರಿಶಿಣ ಪುಡಿ, ಲಿಂಬು ಇಷ್ಟು ಹಾಕಿ, ಅಂದರೆ ಲೆಮನ್ ಇಷ್ಟು ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನೀಗ ಹಾಕ್ತೀನಿ. ಇದನ್ನು ಹಾಕಿ ಈಗ ಇದು ಬೆಂದಾದ ನಂತರ ಮಸಾಲೆ ಹಾಕ್ಕೊಳ್ಬೇಕು. ಕಾಣಿಸ್ತೀನಿ. ಈಗ ಚಿಕನ್ ಚೆನ್ನಾಗಿ ಬೆಂದಿದೆ. ಈಗ ರುಬ್ಬಿದ ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ. ನೀವು ಅರ್ಧ kg ಚಿಕನ್ ಮಾಡೋದಿದ್ರೆ ನಾನು ಹೇಳಿದ ಐಟಮನ್ನು ಅರ್ಧ ಹಾಕ್ಕೊಳ್ಳಿ, ಹಾಫ್ ಹಾಕ್ಕೊಂಡು ಮಾಡಿ. ಇದು ನಾನು 1 kg ಚಿಕನಿಗೆ ಮಾಡಿದ್ದು. ಚಿಕನ್ ಚೆನ್ನಾಗಿ ಮಿಕ್ಸ್ ಮಾಡಿ. ಇವಾಗ ನಾನು ಸ್ವಲ್ಪ ಉಪ್ಪು ಹಾಕ್ತೀನಿ. ಆವಾಗ ನಾನು ಚಿಕನಿಗೆ ಮಿಕ್ಸ್ ಮಾಡಿ ಇಟ್ಟಿದ್ದೆ, ಅದು ಚಿಕನಿಗೆ ಅಷ್ಟೇ ಆಗಿತ್ತು. ಈಗ ಮಸಾಲೆಗೆ ಬೇಕು, ನಿಮಗೆ ಉಪ್ಪು ಬೇಕಾದಷ್ಟು ನೋಡಿ ಹಾಕ್ಕೊಳ್ಳಿ. ಈಗ ನಾನು ಸ್ವಲ್ಪ ಹಾಕ್ತೀನಿ.
ಹಾಗೆ ಮಸಾಲೆ ತೊಳೆದ ನೀರಿದೆ, ಇದು ಮಸಾಲೆ ರುಬ್ಬಿದ ನೀರಿದು. ಮಸಾಲೆ ಎಲ್ಲ ಆದ ನಂತರ ಮಿಕ್ಸಿ ತೊಳೆದಿದ್ದು ನೀರಿದು ಹಾಕ್ತಿದ್ದೀನಿ. ಇದು ತುಂಬ ತೆಳ್ಳನೆ ಆದರೆ ಅಷ್ಟೊಂದು ಚೆನ್ನಾಗಾಗಲ್ಲ, ಹಾಗೆ ತುಂಬ ದಪ್ಪ ಅಂತಲ್ಲ, ಮೀಡಿಯಮ್ ಆಗಿರಬೇಕಿದು. ಇದರದ್ದು ರಸ ಇದರಲ್ಲಿ ಇರಬೇಕು. ಚಿಕನ್ ಸಾರು ರೆಡಿ ಆಗಿದೆ. ಇವಾಗ ಕೊತ್ತಂಬರಿ ಸೊಪ್ಪು ಕೊನೆಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಆಪ್ಷನಲ್, ಹಾಕಿದ್ದು ನಡೀತದೆ ಈ ಸಾರಿಗೆ, ಚೆನ್ನಾಗಿರುತ್ತೆ. ಇವಾಗ ನಮ್ಮ ಚಿಕನ್ ಪುಳಿ ಮುಂಚೆ ರೆಡಿ ಆಯಿತು. ನೀವು ಒಂದ್ಸಲ ಇದೇ ರೀತಿ ಮಾಡಿ ನೋಡಿ, ನಾನು ಹೇಳಿದ ಮೆಥಡಲ್ಲೇ ಮಾಡಿ ಟೇಸ್ಟ್ ಹೇಗಾಗಿದೆ ಅಂತೇಳಿ ನನಗೆ ತಿಳಿಸಿ. ಓಕೆ, ಅಲ್ಲಿವರೆಗೆ ಎಲ್ಲರಿಗೂ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್.